ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನೆಗ್ಲೆಕ್ಟ್ ಮಾಡಿ ಅವರ ತಂಟೆಗೆ ಹೋಗ್ತಾರೆ. ಹೋದಾಗೆ ಗೊತ್ತಾಗುತ್ತೆ ಆ ಮನೆಯಲ್ಲಿರುವ ಅಪ್ಪ ಅಮ್ಮ ಮಗಳು ಎಲ್ಲರೂ ಬ್ಲಾಕ್ ಬೆಲ್ಟ್ ಕರಾಟೆ ಮಾಸ್ಟರ್ಗಳು ಅಂತ. ಎಸ್, ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಬ್ಲಾಸ್ಟ್ ಸಿನಿಮಾದ ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ. ಅರ್ಜುನ್ ಸರ್ಜಾ ಅವರು ಒಬ್ಬರೇ ಫೈಟ್ ಮಾಡೋದನ್ನ ನಾವು ನೋಡಿರ್ತೀವಿ, ಆದ್ರೆ ಈ ಸಿನಿಮಾದಲ್ಲಿ ಅವರ ಇಡೀ ಫ್ಯಾಮಿಲಿನೇ ಒಂದು ವೆಪನ್. ಯಾವುದೇ ಪ್ರಮೋಷನ್ ಇಲ್ಲ, ದೊಡ್ಡ ಹೈಪ್ ಇಲ್ಲ, ಆದ್ರೂ ಥಿಯೇಟರ್ ಗಳಲ್ಲಿ ಈಗ ಬ್ಲಾಸ್ಟ್ ಸಿನಿಮಾ ಅಕ್ಷರಶಃ ಬ್ಲಾಸ್ಟ್ ಆಗ್ತಾ ಇದೆ. ಈ ಮೂವಿಯಲ್ಲಿ ಅರ್ಜುನ್ ಸರ್ಜಾ ಅವರ ಕಮ್ ಬ್ಯಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈ ಸಿನಿಮಾದಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ, ಯಾಕೆ ಇಡೀ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಾ ಇದೆ, ಬನ್ನಿ ಈ ವಿಡಿಯೋದಲ್ಲಿ ಪಕ್ಕಾ ಲೋಕಲ್ ಆಗಿ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತಾಡಿದ ಸಾಕು, ಮೂವಿ ಸ್ಟಾರ್ಟ್ ಮಾಡಪ್ಪ ಅಂತ ನೀವು ಹೇಳ್ತಿರೋದನ್ನ ಕೇಳಿಸ್ತಾ ಇದೆ. ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೀಲಕ್ಕಾಡು ಅಂತ ಒಂದು ಮಸ್ತ್ ಬೆಟ್ಟದ ಹಳ್ಳಿ ತೋರಿಸ್ತಾರೆ. ಅಲ್ಲಿ ಸುಮಾರು 800 ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಎಂಟ್ರಿ ಆಗುತ್ತೆ, ನಮಗೆ ತೋರಿಸ್ತಾರೆ ಮೂವಿಯ ಮೇನ್ ವಿಲನ್ ನ. ತಿಂಡಿ ಕಾಸಿನ ತರ ದುಡ್ಡನ್ನ ಇಟ್ಕೊಂಡಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವನು. ಇವನ ಹೆಸರು ವರುಣ್ ದಯಾಳನ್. ಆ ಬೆಟ್ಟದಲ್ಲಿ ಮಿನರಲ್ಸ್ ಇರುತ್ತೆ, ಅದನ್ನ ಕಳ್ತನ ಮಾಡೋಕೆ ಪ್ಲಾನ್ ಮಾಡಿರ್ತಾನೆ. ಈ ಒಂದು ಕಳ್ಳ ಪ್ಲಾನ್ ಒಬ್ಬನೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಬ್ಬ ಕರಪ್ಟ್ ಮಿನಿಸ್ಟರ್ ಹೆಲ್ಪ್ ಬೇರೆ ತಗೊಂಡಿರ್ತಾನೆ. ಬರೋಬ್ಬರಿ 1000 ಕೋಟಿ ಲಂಚ ತಗೊಂಡು ನೀನು ಆ ಹಳ್ಳಿನೇ ಮುಗಿಸ್ಬಿಡಪ್ಪ, ನನಗೆ ಏನು ಚಿಂತೆ ಇಲ್ಲ ಅಂತ ಅಪ್ರೂವಲ್ ಕೊಟ್ಬಿಡ್ತಾನೆ ಅವನು, ಆ ಕರಪ್ಟ್ ಮಿನಿಸ್ಟರ್. ಒಂದ್ ಕಡೆ ಈ ಅಂಡರ್ ವರ್ಲ್ಡ್ ಕಾರ್ಪೊರೇಟ್ ಸ್ಕ್ಯಾಮ್ ನಡೀತಾ ಇದೆ, ಇನ್ನೊಂದ್ ಕಡೆ ನಮ್ಮ ಹೀರೋ ಅರ್ಜುನ್ ಸರ್ಜಾ ಅವ್ರನ್ನ ತೋರಿಸ್ತಾರೆ, ಅವರ ಫ್ಯಾಮಿಲಿನ ತೋರಿಸ್ತಾರೆ. ಇವ್ರದಂತೂ ಪಕ್ಕಾ ಕರಾಟೆ ಫ್ಯಾಮಿಲಿ. ಅರ್ಜುನ್ ಸರ್ಜಾ ಅವ್ರದ್ದು ಈ ಮೂವಿಯಲ್ಲಿ ನೇಮ್ ಬಂದ್ಬಿಟ್ಟು ರಾಮರಾಜ್ ಅಂತ. ರಾಮರಾಜ್ ಸಣ್ಣ ವಯಸ್ಸಿನಿಂದಾನೆ ತನ್ನ ಮಗಳು ನೀಲಾಗೆ ಒಂದು ಮಾತನ್ನ ಹೇಳ್ಕೊಟ್ಟಿರ್ತಾನೆ. ಆ ಮಾತು ಏನಪ್ಪಾ ಅಂತಂದ್ರೆ, ನಮಗೆ ಗೊತ್ತಿರೋರಿಗೆ ಹೆಲ್ಪ್ ಮಾಡ್ತೀವಲ್ಲ ಅದು ತುಂಬಾನೇ ಮಾಮೂಲಿ, ಆದ್ರೆ ಯಾರು ಏನು ಅಂತ ಗೊತ್ತಿಲ್ಲದವರಿಗೋಸ್ಕರ ನಿಲ್ಲೋದಿದೆಯಲ್ಲ ಅದು ನಿಜವಾದ ಧರ್ಮ ಅಂತ ಹೇಳ್ಕೊಟ್ಟಿರ್ತಾನೆ. ಹೀಗೆ ಬೇರೆಯವರಿಗೋಸ್ಕರ ಹೆಲ್ಪ್ ಮಾಡಕ್ ಹೋಗಿ ಆ ಹಳ್ಳಿನ ಮುಗಿಸೋಕೆ ಬಂದ ಆ ವಿಲನ್ ಗ್ಯಾಂಗ್ ಹತ್ರ ನಮ್ಮ ಹೀರೋ ಫ್ಯಾಮಿಲಿ ಹೇಗೆ ಸಿಕ್ಕಾಕೊಳ್ತಾನೆ, ಮತ್ತೆ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗಿ ಇಡೀ ಹಳ್ಳಿನ ಕಾಪಾಡ್ತಾನೆ ಅನ್ನೋದೇ ಕತೆ. ರಾಮರಾಜು ಒಬ್ಬ ಕರಾಟೆ ಮಾಸ್ಟರ್ ಆಗಿರ್ತಾನೆ. ಇವನ ವೈಫು ನೀಲ್ವೇಣಿ, ಮಗಳು ಬಂದ್ಬಿಟ್ಟು ನಿಲಾ, ಮತ್ತೆ ರಾಮರಾಜ್ ತಮ್ಮ. ಇಷ್ಟು ಜನ ಒಂದೇ ಕಡೆ ಮಸ್ತ್ ಆಗಿ ಇರ್ತಾರೆ. ನಿಲಾ ಇರ್ತಾಳಲ್ಲ, ಅವಳು ಚಿಕ್ಕ ವಯಸ್ಸಿದ್ದಾಗ ರೋಡ್ ಅಲ್ಲಿ ಒಬ್ಬ ಅವನಿಗೆ ಹೊಡೆದಿರ್ತಾನೆ. ಇದನ್ನ ಹೋಗ್ಬಿಟ್ಟು ಅವಳು ಅವ್ರ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಅದಕ್ಕೆ ಅವರಪ್ಪ ಕೇಳ್ತಾನೆ, ಮಗಳೇ ನಿಂದೇನಾದ್ರು ತಪ್ಪಿತ್ತಾ ಇದ್ರಲ್ಲಿ ಅಂತ. ಅದಕ್ಕೆ ಅವಳು ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ, ಹೌದಾ ನಿಂದೇನು ತಪ್ಪಿಲ್ವಾ, ಹಂಗಂದ್ರೆ ನೀನೇ ಹೋಗ್ಬಿಟ್ಟು ಅವನಿಗೆ ತಿರುಗಿ ಹೊಡೆದ ಬಾ ಅಂತ ಮೋಟಿವೇಟ್ ಮಾಡ್ತಾನೆ. ಇಲ್ಲಿಂದ ಅಪ್ಪ ಮಗಳಿಗೆ ಕರಾಟೆ ಟ್ರೈನಿಂಗ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ದಿನಗಳು ಕಳೆದೋಗ್ತವೆ. ನಿಲಾ ದೊಡ್ಡೋಳಾಗಿರ್ತಾಳೆ. ಒಂದು ದಿನ ಕಾಲೇಜ್ ಮುಗಿಸಿ ಜಾಬ್ ಗೆ ಸೇರಿದಾಗ ಅಲ್ಲಿರೋ ಆಫೀಸ್ ಮ್ಯಾನೇಜರ್ ಇವಳ ಹತ್ರ ತಪ್ಪಾಗಿ ಕೆಟ್ಟದಾಗಿ ಬಿಹೇವ್ ಮಾಡಕ್ಕೆ ಬರ್ತಾನೆ. ಅಷ್ಟೇ ಗುರು, ನಮ್ ಹೀರೋಯಿನ್ ಕರಾಟೆ ಮೋಡ್ ಅವನನ್ನ ಹಿಡ್ಕೊಂಡು ಅಲ್ಲೇ ಆಫೀಸ್ ನಲ್ಲೇನೆ ಎಲ್ಲರೂ ಎದುರು ಅಕ್ಷರಶಃ ಚರ್ಚಿ ಬಿಸಾಕ್ತಾಳೆ. ಅವಾಗ್ಲೇ ಆಫೀಸ್ ನ ಬೇರೆ ಹುಡುಗಿರು ಕೂಡ ಬಂದ್ಬಿಟ್ಟು ಇವನು ತುಂಬಾ ದಿನದಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮಗೂ ಕೂಡ ಸೂಪರ್ ಆಗಿ ಹೊಡೆದಿರ ಬಿಡಿ ಅಂತ ನೀಲಾಗೆ ಥ್ಯಾಂಕ್ಸ್ ಹೇಳ್ತಾರೆ. ಮಗಳು ಈ ತರ ರೌಡಿ ತರ ಫೈಟ್ ಮಾಡೋದು ಅಮ್ಮಂಗೆ ಇಷ್ಟ ಆಗ್ತಾ ಇರಲ್ಲ. ಅದಕ್ಕೆ ರಾಮರಾಜ ಸೂಪರ್ ಡೈಲಾಗ್ ಹೊಡಿತಾರೆ, ಯಾವಾಗ್ಲೂ ಹುಡುಗಿರ್ನ ಕಾಪಾಡೋಕೆ ಯಾರು ಇರಲ್ಲ, ಅವರಿಗೆ ಅವರೇ ಪ್ರೊಟೆಕ್ಷನ್ ಕೊಡಬೇಕು, ಅದಕ್ಕೆ ನನ್ನ ಮಗಳನ್ನ ಹುಲಿ ತರ ಬೆಳೆಸಿದೀನಿ. ಈಗ ಇನ್ನೊಂದ್ ಕಡೆ ಸಿನಿಮಾದ ಮೇನ್ ವಿಲನ್ ವರುಣ್ ದಯಾಳನ್ ಆ ಕೀಲಕ್ಕಾಡು ಹಳ್ಳಿನ ನಾಶ ಮಾಡೋಕೆ ಪ್ಲಾನ್ ಫೈನಲ್ ಮಾಡ್ತಾನೆ. ಮಿನಿಸ್ಟರ್ ಗೆ ಕೊಡಬೇಕಾದ 1000 ಕೋಟಿ ಕಮಿಷನ್ ದುಡ್ಡನ್ನ ಬ್ಲಾಕ್ ಇಂದ ವೈಟ್ ಕನ್ವರ್ಟ್ ಮಾಡೋದಕ್ಕೆ ಇವನು ಅಭಿರಾಮ್ ಅನ್ನೋ ಅಂಡರ್ ವರ್ಲ್ಡ್ ಮಾಫಿಯಾ ಹೆಡ್ ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಈ ಅಭಿರಾಮ್ ಇರ್ತಾನಲ್ಲ, ಇವನು ಸಿಬಿಐ ಪೊಲೀಸ್ ಎಲ್ಲರೂ ಹುಡುಕ್ತಿರೋ ಮೋಸ್ಟ್ ವಾಂಟೆಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಇರ್ತಾನೆ. ದುಬೈ ಮೂಲಕ ಹವಾಲಾ ನೆಟ್ವರ್ಕ್ ಯೂಸ್ ಮಾಡಿ ಮಿನಿಸ್ಟರ್ ಅಕೌಂಟ್ ಗೆ ದುಡ್ಡು ಜಮಾ ಮಾಡೋದು ಇವನ ಪ್ಲಾನ್. ಆ ದುಬೈಯ ಡೀಲರ್ ಕನ್ಫರ್ಮೇಶನ್ ಗಾಗಿ ಈ ಅಭಿರಾಮ್ಗೆ ಒಂದು ಸ್ಪೆಷಲ್ 100 ರೂಪಾಯಿ ನೋಟ್ ಅನ್ನ ಕೊಡ್ತಾನೆ. ಆ ನೋಟ್ ಅನ್ನು ದುಬೈನಲ್ಲಿ ತೋರಿಸಿದ್ರೆ ಮಾತ್ರ ದುಡ್ಡು ರಿಲೀಸ್ ಆಗೋದು. ಇದೇ ಟೈಮ್ ಅಲ್ಲಿ ಕಾರ್ತಿಕೇಯನ್ ಅನ್ನೋ ಒಬ್ಬ ಜರ್ನಲಿಸ್ಟ್ ವಿಲನ್ ವರುಣ್ ಮಾಡ್ತಾ ಇರೋ ಸ್ಕ್ಯಾಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಈ ವಿಷಯ ಈ ವಿಲನ್ ವರುಣ್ ಗೆ ಗೊತ್ತಾಗ್ಬಿಟ್ಟು ತನ್ನ ಲೋಕಲ್ ರೌಡಿ ಕೃಪಾಕರನ್ ಮೂಲಕ ಆ ಜರ್ನಲಿಸ್ಟ್ ಮತ್ತು ಅವನ ಇಡೀ ಫ್ಯಾಮಿಲಿನ ಮರ್ಡರ್ ಮಾಡಿಸ್ಬಿಡ್ತಾನೆ. ಇದರಿಂದ ನಮಗೆ ಒಂದು ಚಿಕ್ಕ ಐಡಿಯಾ ಬರುತ್ತೆ, ವಿಲನ್ ಎಷ್ಟು ಡೇಂಜರಸ್ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿಂದ ಕತೆ ಸಖತ್ ಸ್ಪೀಡ್ ತಗೊಳುತ್ತೆ. ದುಬೈಗೆ ಹೋಗಬೇಕಾಗಿದ್ದ ಮಾಫಿಯಾ ಹೆಡ್ ಅಭಿರಾಮ್ ಹಿಂದಿನ ರಾತ್ರಿ ಫುಲ್ ಕುಡಿದ್ಬಿಟ್ಟು ಬ್ರಿಡ್ಜ್ ಮೇಲೆ ಕಾರ್ ಆಕ್ಸಿಡೆಂಟ್ ಮಾಡ್ಕೋತಾನೆ. ಪೊಲೀಸ್ ಬಂದ್ಬಿಟ್ಟು ಅವನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ವಿಲನ್ ವರುಣ್ ಇರ್ತಾನಲ್ಲ, ಗಾಬರಿ ಆಗ್ಬಿಟ್ಟು ಕೃಪಾಕರನ್ ಗ್ಯಾಂಗ್ ನ ಕಳಿಸ್ಬಿಟ್ಟು ಹಾಸ್ಪಿಟಲ್ ನಿಂದ ಅಭಿರಾಮ್ ನ ಕಿಡ್ನಾಪ್ ಮಾಡೋಕೆ ಹೇಳ್ತಾನೆ. ಆದ್ರೆ ಹಾಸ್ಪಿಟಲ್ ನಲ್ಲಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದ ಅಭಿರಾಮ್ ಕಾಲಿಗೆ ಇನ್ಸ್ಪೆಕ್ಟರ್ ಶೂಟ್ ಮಾಡ್ಬಿಡ್ತಾರೆ. ಆದ್ರೂ ಪೊಲೀಸರನ್ನ ಚೆಚ್ ಹಾಕ್ಬಿಟ್ಟು ಅಭಿರಾಮ್ ಅಲ್ಲಿಂದ ಎಸ್ಕೇಪ್ ಆಗಿ ರೌಡಿ ಕೃಪಾಕರನ್ ಅಡ್ಡಕ್ಕೆ ಸೇರ್ಕೋತಾನೆ. ಆದ್ರೆ ಅವ್ನ ಕಾಲಿಗೆ ಶೂಟ್ ಮಾಡಿರ್ತಾರಲ್ಲ ಪೊಲೀಸು, ಅದರಿಂದ ಅವ್ನ ಕಾಲಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದನ್ನ ಕ್ಯೂರ್ ಮಾಡೋದಕ್ಕಂತ ಡಾಕ್ಟರ್ ಒಂದು ಹೈ ಡೋಸ್ ಟ್ಯಾಬ್ಲೆಟ್ ನ ಬರ್ಕೊಟ್ಟಿರ್ತಾರೆ. ಆ ಒಂದು ಟ್ಯಾಬ್ಲೆಟ್ ನ ತರೋದಕ್ಕೆ ಕೃಪಾಕರನ್ ತನ್ನ ಗ್ಯಾಂಗ್ ನ ಹೊಸ ರೌಡಿ ಟೋಬಿ ಅನ್ನೋನ ಕಳಿಸ್ತಾನೆ. ಈ ಟೋಬಿ ನೇರವಾಗಿ ಹೋಗೋದು ನಮ್ಮ ಹೀರೋ ಅರ್ಜುನ್ ಸರ್ಜಾ ತಮ್ಮನ ಮೆಡಿಕಲ್ ಶಾಪ್ ಗೆ. ಆ ಟೈಮ್ ಅಲ್ಲಿ ಅಂಗಡಿಯಲ್ಲಿ ನಿಲಾ ಒಬ್ಳೆ ಇರ್ತಾಳೆ. ನಿಲಾ ಹೇಳ್ತಾಳೆ, ಈ ಟ್ಯಾಬ್ಲೆಟ್ ಬೇಕಂತಂದ್ರೆ ಪ್ರಿಸ್ಕ್ರಿಪ್ಷನ್ ಬೇಕು ಅಂತ. ಅವನ ಹತ್ರ ಅದು ಇರೋದಿಲ್ಲ. ಟೋಬಿ ಕತ್ತಿ ತೋರಿಸಿ ಹೆದರ್ಸಿದಾಗ ನಿಲಾ ಪ್ರಿಸ್ಕ್ರಿಪ್ಷನ್ ಇಲ್ದಿದ್ರು ಟ್ಯಾಬ್ಲೆಟ್ ನ ಕೊಡ್ತಾಳೆ. ಆದ್ರೆ ತಗೊಂಡ್ಬಿಟ್ಟು ಸುಮ್ನೆ ಹೋಗ್ಬೇಕಾನೆ. ಟೋಬಿ ಆತರ ಮಾಡಲ್ಲ. ಸುಮ್ನೆ ಹೋಗದೆ ನಿಲಾ ಕತ್ತಲಿದ್ದ ಚಿನ್ನದ ಚೈನ್ಗೆ ಕೈ ಹಾಕ್ತಾನೆ. ಅಷ್ಟೇ ನೋಡ್ರಿ, ಖೇಲ್ ಖತಮ್. ನಿಲಾಗೆ ಫುಲ್ ಕೋಪ ಬಂದ್ಬಿಟ್ಟು ಅವನನ್ನ ಅಲ್ಲೇ ರೋಡ್ ಅಲ್ಲಿ ಹಾಕಿ ಪುಡಿ ಮಾಡ್ತಾಳೆ. ಅಲ್ಲಿ ಸುತ್ತಮುತ್ತಲ ಇದ್ರಲ್ಲ ಜನ, ಅವ್ರು ಬಂದ್ಬಿಟ್ಟು ಪೊಲೀಸ್ ನ ಕರೆಸ್ಬಿಟ್ಟು ಟೋಬಿನ ಹಿಡ್ಕೊಡ್ತಾರೆ. ಜೈಲಿಗೆ ಹೋದ ಟೋಬಿ ಹೆದರ್ಬಿಟ್ಟು ಅಡ್ಡಕ್ಕೆ ಫೋನ್ ಮಾಡಿ ಮ್ಯಾಟರ್ ನ ತಿಳಿಸ್ತಾನೆ. ಅಭಿರಾಮ್ಗೆ ಫುಲ್ ಕೋಪ ಬರುತ್ತೆ. ಅವನು ಕೃಪಾಕರನ್ ತಮ್ಮನಿಗೆ ಹೇಳ್ತಾನೆ, ಆ ಮೆಡಿಕಲ್ ಶಾಪ್ ಹುಡುಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲರನ್ನು ಮುಗಿಸ್ಬಿಟ್ಟು ಆ ಟ್ಯಾಬ್ಲೆಟ್ ತಗೊಂಡ್ ಬನ್ನಿ ಅಂತ. ಈಗ ನೆಕ್ಸ್ಟ್ ಏನಾಗುತ್ತಲ್ಲ ಅದು ಒಂಥರ ದೃಶ್ಯ ಮೂವಿಯ ಸ್ಟೈಲ್ ಅನ್ಕೊಳ್ಳಿ. ಈಗ ರೌಡಿಗಳು ನಮ್ಮ ಹೀರೋ ಮನೆಗೆ ಬರ್ತಾರೆ. ರೌಡಿಗಳು ಅನ್ಕೊಂಡಿರ್ತಾರಪ್ಪ ಇದೊಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವರು ನಮಗೆ ಏನ್ ಮಾಡಕ್ ಸಾಧ್ಯ. ಆದ್ರೆ ಒಳಗ್ ಬಂದ್ಮೇಲೆ ಗೊತ್ತಾಗುತ್ತೆ ಇದು ಡೆಡ್ಲಿ ಕರಾಟೆ ಫ್ಯಾಮಿಲಿ ಅಂತ. ಬಂದ 4 ಜನ ರೌಡಿಗಳನ್ನ ಅಪ್ಪ ಮಗಳು ಮತ್ತೆ ಅಮ್ಮ ಮೂವರು ಸೇರಿ ಅಕ್ಷರಶಃ ಚಿದ್ರ ಮಾಡ್ತಾರೆ. ಇದೊಂದು ಸೆಲ್ಫ್ ಡಿಫೆನ್ಸ್ ಗಾಗಿ ಸ್ಟಾರ್ಟ್ ಆದ ಫೈಟ್ ನಲ್ಲಿ ರೌಡಿಗಳು ಸತ್ತೇ ಹೋಗ್ತಾರೆ. ನಿಲಾ ಹೇಳ್ತಾಳೆ, ಇವ್ರನ್ನ ಬದುಕಿಸ್ಕೊಟ್ಬಿಟ್ರೆ ಪೊಲೀಸ್ಗೆ ಹಾಕೊಡ್ತಾರೆ, ಇಡೀ ಗ್ಯಾಂಗ್ ನ ಮುಗಿಸ್ಬಿಡೋಣ ಅಂತ. ಹಾಗೆ ಬಂದ ಎಲ್ಲಾ ರೌಡಿಗಳನ್ನ ಮುಗಿಸ್ಬಿಟ್ಟು ಮನೆ ಪಕ್ಕದಲ್ಲೇ ಇದ್ದ ಹೊಂಡದಲ್ಲಿ ಹಾಕಿ ಹೂತಾಕ್ತಾರೆ. ಇನ್ನೊಂದ್ ಕಡೆ ಅಭಿರಾಮ್ ತನ್ನ ಪರ್ಸ್ ನ ಹುಡುಕ್ತಾನೆ, ಸಿಗೋದಿಲ್ಲ. ಯಾಕಂದ್ರೆ ಆ ಕೃಪಾಕರನ್ ತಮ್ಮ ಪರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿರ್ತಾನೆ. ಆ ಪರ್ಸ್ ಅಲ್ಲಿ ಒಳಗೆ ಇರೋದೇ ಆ ಮೇನ್ 100 ರೂಪಾಯಿ ಹವಲಾ ನೋಟು. ನೆನಪಿದೆ ತಾನೆ ಹೇಳಿದ್ನಲ್ಲ, ಆ 100 ರೂಪಾಯಿ ನೋಟ್ ಇಲ್ಲ ಅಂತಂದ್ರೆ 1000 ಕೋಟಿ ಟ್ರಾನ್ಸಾಕ್ಷನ್ ಆಗಲ್ಲ. ಈಗ ಅದೇ ಅಭಿರಾಮ್ ತಾನೇ ಖುದ್ದಾಗಿ ನಮ್ಮ ಹೀರೋ ಮನೆಗೆ ಬರ್ತಾನೆ. ಆ ಟೈಮ್ ಅಲ್ಲಿ ಅರ್ಜುನ್ ಸರ್ಜಾ ಹೊರಗಡೆ ಎವಿಡೆನ್ಸ್ ನ ನಾಶ ಮಾಡೋಕೆ ಹೋಗಿರ್ತಾನೆ. ಮನೆಯಲ್ಲಿ ನಿಲಾ ಮತ್ತು ಅಮ್ಮ ಮಾತ್ರ ಇರ್ತಾಳೆ. ಅಭಿರಾಮ್ ಬಂದ್ಬಿಟ್ಟು ಪರ್ಸ್ ಅಲ್ಲಿ ಇದೆ ಅಂತ ಗಲಾಟೆ ಮಾಡಿ ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ರು ಸೇರಿ ಅಭಿರಾಮ್ ಜೊತೆ ಫೈಟ್ ಮಾಡ್ತಾರೆ. ಅಷ್ಟರಲ್ಲಿ ನಮ್ಮ ಆಕ್ಷನ್ ಕಿಂಗ್ ಎಂಟ್ರಿ ಕೊಟ್ಟು ಆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಭಿರಾಮ್ ನ ಲಾಕ್ ಮಾಡಿ ಚೇರ್ಗೆ ಕಟ್ ಹಾಕ್ತಾನೆ. ಆಮೇಲೆ ಲೋಕಲ್ ರೌಡಿ ಕೃಪಾಕರನ್ ಫೋನ್ ಮಾಡಿ ಹೆದರ್ಸ್ತಾನೆ. ಆ ಪರ್ಸನಲ್ ಇರೋ 100 ರೂಪಾಯಿ ನೋಟ್ ಕೊಟ್ಟು
ಅಭಿರಾಮ್ನ ಬಿಟ್ಬಿಡು ಅಂತ. ನೀನ್ ಹತ್ರ ಮಾಡಿದ್ರೆ ನಾವು ನಿನ್ ಫ್ಯಾಮಿಲಿ ಮತ್ತೆ ನಿನಗೆ ಏನು ಮಾಡಲ್ಲ, ಬದುಕಕ್ಕೆ ಬಿಡ್ತೀವಿ ಅಂತ ಹೇಳ್ತಾನೆ, ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ನಮ್ ಹೀರೋ ಅರ್ಜುನ್ ಸರ್ಜಾ ಅವ್ರು ಹೇಳ್ತಾರೆ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಫ್ಯಾಮಿಲಿ ತಂಟೆಗೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಆ 100 ರೂಪಾಯಿ ನೋಟ್ ನ ಅಲ್ಲೇ ಹರಿದಾಕ್ತಾನೆ. ಇದಾದ್ಮೇಲೆ ಹೀರೋ ಅಂದ್ರೆ ಅರ್ಜುನ್ ಸರ್ಜಾ ಮತ್ತೆ ಅವನ ಮಗಳು ನೀಲ ಆ ಲೋಕಲ್ ರೌಡಿ ಕೃಪಾಕರನ್ ಅಡ್ಡಕ್ಕೆ ಹೋಗ್ತಾರೆ. ಅಡ್ಡಕ್ಕೆ ಹೋಗ್ಬಿಟ್ಟು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಈ ಇಡೀ 1000 ಕೋಟಿ ರೂಪಾಯಿ ಹೌಲಾ ಸ್ಕ್ಯಾಮ್ ಬಗ್ಗೆ. ಇಷ್ಟೇ ಅಲ್ಲ, ಆ ವರುಣ್ ದಯಾಳನ್ ಬಗ್ಗೆನೂ ಗೊತ್ತಾಗುತ್ತೆ. ಅವನೆಂತ ಕ್ರೂರಿ ಕಠೋರ, ಆ ಹಳ್ಳಿ ಜನರನ್ನ ಯಾಕೆ ಈ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ, ಇವೆಲ್ಲ ಬಯಲಾಗುತ್ತೆ. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಪ್ಲಾನ್ ಪ್ರಕಾರ ಇವರು ಕೂಡ ಈ ಒಂದು ಲೋಕಲ್ ರೌಡಿಗಳನ್ನ ಮುಗಿಸ್ಬಿಟ್ಟು ಆ ಕ್ರಿಮಿನಲ್ ಅಭಿರಾಮ್ನ ಕೂಡ ಕೊಂದು ಹೂತಾಕ್ತಾರೆ. ನೋಡಿ, ಇದ್ರಲ್ಲಿ ನಮಗೆ ಒಂದು ಐಡಿಯಾ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಪರವಾಗಿಲ್ಲ, ನಮ್ ತಂಟೆಗೆ ಬಂದ್ರೆ ಎಂತ ದೊಡ್ಡ ರೌಡಿನೇ ಇರ್ಲಿ ಅವ್ರನ್ನ ಮಟ್ಟ ಹಾಕ್ಬಹುದು, ಆ ಶಕ್ತಿ ನಮ್ಮಲ್ಲಿ ಇದೆ ಅಂತ ಇವರು ಹೇಳ್ಕೊಡ್ತಾರೆ ಈ ಮೂವಿಯಲ್ಲಿ. ನೆಕ್ಸ್ಟ್ ಸೀನ್ ಅಲ್ಲಿ ಮೇನ್ ವಿಲನ್ ವರುಣ್ ದಯಾಳನ್ ಆಫೀಸಿಗೆ ನಮ್ಮ ಹೀರೋ ಅರ್ಜುನ್ ಸರ್ಜಾ ಮತ್ತೆ ಮಗಳು ನೀಲಾ ಡೈರೆಕ್ಟ್ ಆಗಿ ಮಾಸ್ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಅರ್ಜುನ್ ಅವರು ಹೇಳ್ತಾರೆ, 800 ಜನರನ್ನ ಸಾಯಿಸಿ ಮಿನರಲ್ಸ್ ನ ಕದ್ದು ಫಾರಿನ್ ಗೆ ಕಳಿಸೋಕೆ ಪ್ಲಾನ್ ಮಾಡಿದ್ದಲು. ಇದನ್ನ ತಟ್ಟಿ ಕೇಳೋಕೆ ಯಾರು ಇಲ್ಲ ಅನ್ಕೊಂಡ್ರ? ನಾವು ಬಂದಿದೀವಿ, ಏನ್ ಮಾಡ್ಕೊಳಕ್ ಆಗುತ್ತೋ ಮಾಡ್ಕೊಂಡ್ರು ನೋಡೋಣ ಅಂತ ಹೇಳಿ ವಿಲನ್ ಗ್ಯಾಂಗ್ ಜೊತೆ ನೆಕ್ಸ್ಟ್ ಲೆವೆಲ್ ಫೈಟ್ ಮಾಡ್ತಾನೆ. ಮಾಡಿ ಕೊನೆಗೆ ವಿಲನ್ ವರುಣ್ ಆ ಸ್ಪಾಟ್ ನಲ್ಲೇ ಮುಗಿಸ್ಬಿಡ್ತಾರೆ. ಇಷ್ಟು ಏನಪ್ಪಾ ಅಂತಂದ್ರೆ, ಹೀರೋ ಅರ್ಜುನ್ ಇಷ್ಟೊಂದು ಕೊಲೆಗಳನ್ನ ಮಾಡಿದ್ರು ಪೊಲೀಸ್ಗಳಿಗೆ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಡೀ ವಿಷಯವನ್ನು ಅಷ್ಟೊಂದು ವೆಲ್ ಪ್ಲಾನ್ಡ್ ಆಗಿ ಮುಚ್ಚಿ ಹಾಕಿರ್ತಾರೆ. ದೃಶ್ಯಂ ಸ್ಟೈಲ್ ಅಂತ ಅನ್ನಲ್ಲ, ಅದಕ್ಕೆ ದೃಶ್ಯಂ ಮೂವಿಗಳಲ್ಲೂ ಆ ಒಂದು ಪ್ಲಾನ್ ವೆಲ್ ಎಕ್ಸಿಕ್ಯೂಟೆಡ್ ಆಗಿರ್ತವೆ. ಅದೇ ತರ ಈ ಮೂವಿಯಲ್ಲೂ ಕೂಡ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಕ್ಸಿಕ್ಯೂಟ್ ಮಾಡಿದೆ. ತಂದೆ ಮತ್ತೆ ಮಗಳು ಆರಾಮಾಗಿ ಮನೆಗೆ ಬಂದು ಏನೋ ತಿಳಿಯೋದು ಹಾಗೆ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಆದ್ರೆ ಇಡೀ ಹಳ್ಳಿನ ಕಾಪಾಡಿದೀವಿ ಅನ್ನೋ ಒಂದು ಖುಷಿ ಇವ್ರ ಮುಖದಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿಗೆ ಈ ಒಂದು ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಸ್ಟೋರಿ ಆಫ್ ಬ್ಲಾಸ್ಟ್ ಮೂವಿ. ಪರ್ಸನಲಿ ನನಗೆ ಅರ್ಜುನ್ ಸರ್ಜಾ ಅವರು ತುಂಬಾನೇ ಇಷ್ಟ. ಈ ಮೂವಿ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಬಹಳ ದಿನ ಆದ್ಮೇಲೆ ಅವರೊಂದು ಕಮ್ ಬ್ಯಾಕ್ ಆಗಿದೆ. ಇಡೀ ಒಂದು ಫ್ಯಾಮಿಲಿ ಕುತ್ಕೊಂಡು ಈ ಮೂವಿನ ನೋಡಬಹುದು ಅಂತ ಅನಿಸ್ತು ನನಗೆ. ನಿಮಗೆ ಹೇಗೆ ಅನಿಸ್ತು? ನಿಮ್ಮ ಒಂದು ಒಪಿನಿಯನ್ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ. ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ಲಾಸ್ಟ್ ಅಂತ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಚಿಯರ್ಸ್.